ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಆಗಿದೆ, ಅಂದರೆ ಮುಹೂರ್ತದ ದಿನದ ವ್ಲಾಗ್ ಇದು. ತುಂಬ ಜನ ವೆಯ್ಟ್ ಮಾಡ್ತಾಯಿರಿ, ತುಂಬ ಜನ ಕಾಮೆಂಟ್ ಮಾಡ್ತಾಯಿರಿ, ಮದುವೆ ಆಗಿ 1 ತಿಂಗಳಾಯಿತು ಇನ್ನೂ ವಿಡಿಯೋ ಹಾಕಿಲ್ಲ ನೀವು ಅಂತ. ಸೊ ಫೈನಲ್ ಆಗಿ ವಿಡಿಯೋ ಬಂದಿದೆ ನೋಡಿ. ಇವತ್ತು ತುಂಬ ವೆಯ್ಟ್ ಮಾಡಿಸಿದ್ದೀನಿ, ಸಾರಿ. ಹಾಗೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಏನು ಅನಿಸ್ತು ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಲೈಕ್ ನನಗೆ ನೆಕ್ಸ್ಟ್ ಮಾಡುವಂಥ ವೀಡಿಯೋಸ್ಗೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಬಂದಿದ್ದಂಥದ್ದು, ಫ್ರೆಶ್ ಅಪ್ ಆಗಿ ಮೇಕಪ್ಗೆ ಅಂತ ಕೂತಿದ್ದೀನಿ. ಸೊ ಸ್ನಾನ ಕೂಡ ಆಗಲಿಲ್ಲ, ಇವತ್ತು ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ನಾವೊಂದು 4 ರೂಮನ್ನು ನಮಗೆ ಅಂತ ತೊಗೊಂಡಿದ್ವಿ, ಬಂದವ್ರಿಗೆಲ್ಲ ಗೆಸ್ಟ್ಗಳಿಗೆ ಕೊಟ್ಟು 4 ರೂಮನ್ನು ನಮಗೆ ಅಂತ ತೊಗೊಂಡಿದ್ವಿ. ಅಂದರೆ ಅಮ್ಮಂಗೆ, ತಂಗಿಗೆ, ನನಗೆ, ಆಂಟಿಯವ್ರಿಗೆ ಈ ರೀತಿ ಅಂತ ಅಂದ್ಬಿಟ್ಟು. ಬಟ್ 4 ರೂಮಲ್ಲೂ ಕೂಡ ಫುಲ್ ಬ್ಯುಸಿ ಇದ್ದರು, ಯಾರೂ ಕೂಡ ಖಾಲಿ ಇರಲಿಲ್ಲ. ವಾಶ್ರೂಮ್ಸ್ ಯಾವುದು ಕೂಡ. ನಾನು ಮತ್ತೆ ಸ್ನಾನ ಮಾಡೋಕ್ಕೆ ಅಂತ ಕಾಯ್ಕೊಂಡು ಕೂತ್ಕೊಂಡೆ. ನೆನೆ ನೈಟ್ ನನ್ನ ರಿಸೆಪ್ಷನ್ಗೆ ಹೆಂಗೆ ಲೇಟ್ ಆಯಿತು ಹಂಗೆ ಲೇಟ್ ಆಗುತ್ತೆ ಇವತ್ತು. ಬೇಡ ಪರವಾಗಿಲ್ಲ ಸ್ನಾನ ಮಾಡಿ ಅಂದರೆ ಓಕೆ ಅಂತ ಹೇಳಿದ್ರು. ಅಂದರೆ ಏನು ಶಾಸ್ತ್ರಗಳೇ ಅಲ್ವಾ, ಅಂದರೆ ಅಮ್ಮ ಆಂಟಿ ಇವರೆಲ್ಲ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಕಲಶ ಎತ್ಕೊಳ್ಳೋದಿರ್ಬೋದು, ಅಮ್ಮ ಅಲ್ಲೆಲ್ಲ ಕೂತು ಪೂಜೆ ಮಾಡಬೇಕಲ್ಲ. ಸೊ ಅದಕ್ಕೆ ಅವರೆಲ್ಲ ಮಾಡ್ತಿಲ್ಲ ಅಂದ್ಬಿಟ್ಟು ನಾನು ಹೋಗಿ ಬ್ರಷ್ ಮಾಡಿ, ಫೇಸ್ ವಾಶ್ ಮಾಡಿ, ಫ್ರೆಶ್ ಅಪ್ ಆಗಿ ಇಲ್ಲಿ ಬಂದೆ. ಸೊ ಅವರು ಕೂಡ ಫಸ್ಟೇ ಹೇಳಿದರು ತಲೆಗೆ ಸ್ನಾನ ಮಾಡಿಬಿಡಿ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಓಕೆ, ಹೆಂಗೂ ಟೈರ್ಡ್ ಆಗಿರ್ತೀವಿ, ಮನೆಗೆ ಹೋಗಿ ಸಂಜೆ ಮಾಡಿದ್ರೆ ಸ್ನಾನ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಫಸ್ಟ್ ಮೇಕಪ್ ನಾನೇ ಮಾಡಿಸ್ಕೊಂಡೆ. ಸಖತ್ತಾಗಿ ಬಂದಿತ್ತು ಮೇಕಪ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬೆಳಗ್ಗೆ ತುಂಬ ಇಷ್ಟ ಆಯಿತು. ಹಾಗೆ ನನಗೆ ಇನ್ನೊಂದು ಲಾಸ್ಟ್ ವೀಡಿಯೋಗೆ ಒಂದು ಸ್ವಲ್ಪ ಜನ ಕಾಮೆಂಟ್ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆಗ್ಬೋದಿತ್ತು ಅಂತ. ನನಗೆ ಹೆವಿ ಮೇಕಪ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಸಿಂಪಲಾಗಿ ಕ್ಯೂಟಾಗಿರೋದೆ ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಬೆಳಗಿನ ಲುಕ್ ಯಾವ ರೀತಿ ಕಾಣಿಸಿದೆ ಅಂತ ನಾನು ಫೋಟೋಸ್ ಆ್ಯಡ್ ಮಾಡ್ತೀನಿ ನೋಡಿ. ನಾನು ಫುಲ್ ಯಾವ ರೀತಿ ಆಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ಮೇಕ್ ಓವರ್ ಲುಕ್ಕನ್ನು ಮಾಡೋಕ್ಕಾಗಲಿಲ್ಲ, ಬಟ್ ವಿಡಿಯೋಸಲ್ಲಿ ತೋರಿಸ್ತೀನಿ. ಸೊ ಈ ರೀತಿ ಫೈನಲ್ ಔಟ್ಲುಕ್ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸ್ಯಾರಿ ಕಲರ್ ಕಾಂಬಿನೇಷನ್ ಇರ್ಬೋದು, ಏರ್ ಸ್ಟೈಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸೊ ನೋಡ್ಬೋದು ಏರ್ ಸ್ಟೈಲ್ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ನೋಡಿ ಇನ್ನು ಚೌಟ್ರಿ ಕೂಡ ಕ್ಲೀನ್ ಮಾಡ್ತಾಯಿದ್ದಾರೆ, ಕಸ ಗುಡಿಸೋರೆಲ್ಲ ಕ್ಲೀನ್ ಮಾಡಿಕೊಂಡು ಮಂಟಪ ಮಾಡ್ತಾಯಿದ್ದಾರೆ. ಸೊ ಸೆಂಟರ್ ಮಂಟಪನ ಹೇಳಿದ್ವಿ ನಾವು. ಸೊ ಮಂಟಪ ಕೂಡ ರೆಡಿ ಮಾಡ್ತಾಯಿದ್ದಾರೆ, ಇನ್ನೂ ನೀವು ನೋಡ್ಬೋದು. ಅದಕ್ಕೂ ಮುಂಚೆನೇ ನಾನು ರೆಡಿ ಆಗಿಬಿಟ್ಟಿದ್ದೆ, ಹುಡುಗಿಗಿಂತ ಫಸ್ಟ್ ನಾನು ರೆಡಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ನೋಡಿ ನನ್ನ ತಮ್ಮ ಕೂಡ ರೆಡಿ ಮಾಡ್ತಾಯಿದ್ರು, ಇಲ್ಲಿದ್ದಾನೆ. ಸೊ ಅಪ್ಪನಿಗೂ ಕೂಡ ಕಚ್ಚೆ ಪಂಚೆ ಉಡಿಸ್ತಾಯಿದ್ರು. ಈಗ ಎಲ್ಲರೂ ಕಚ್ಚೆ ಪಂಚೆ ಉಟ್ಕೊಂಡೆಲ್ಲ ರೆಡಿ ಆಗ್ತಾಯಿದ್ರು. ಸೊ ಮಂಟಪ ಕೂಡ ರೆಡಿ ಆಯಿತು, ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಮಂಟಪ ಅಂತ ಅಂದ್ಬಿಟ್ಟು. ಸೊ ಅಮ್ಮ ಆಂಟಿ ಎಲ್ಲ ಕೂಡ ರೆಡಿ ಆಗ್ತಿರು. ನಾನು ಕೆಳಗೆ ಬಂದೆ, ಒಂದಷ್ಟು ಪೂಜೆ ಸಾಮಾನೆಲ್ಲ ಎತ್ತಿಡೋದು, ಮಂಟಪದಲ್ಲೆಲ್ಲ ಓಡಾದಿರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಕೆಳಗೆ ಬಂದೆ. ಈಗ ಹುಡುಗಿನ ಚೌಟ್ರಿ ತುಂಬಿಸ್ಕೊಳ್ಳೋ ಅಂಥದ್ದು ನನಗೆ ತುಂಬ ಆಸೆ ಇತ್ತು, ಹುಡುಗಿ ಜೊತೆ ಒಳಗೆ ಬರಬೇಕು ಅಂತ. ಸೊ ಸಂಜೆ ಕೂಡ ಆಗಲಿಲ್ಲ ಅಲ್ವಾ, ಅದು ಲೇಟ್ ಆಗಿಬಿಡ್ತು ನಾನು ರೆಡಿ ಆಗೋಷ್ಟರಲ್ಲಿ. ಸೊ ಬೆಳಗ್ಗೆ ಬೇಗ ರೆಡಿಯಾಗಿ ಅಲ್ಲಿ ಹೋದೆ. ನನಗಂತೂ ಸಖತ್ ಖುಷಿ ಆಯಿತು ಅಂತ ಹೇಳ್ಬೋದು. ಬೆಳಗ್ಗೆ ಸ್ವಲ್ಪ ಬೇಗ ರೆಡಿಯಾಗಿದ್ದು ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸು. ನೋಡ್ಬೋದು ತುಂಬ ಚೆನ್ನಾಗಿ ಮದುವೆ ಆಯಿತು, ಅದರಲ್ಲಿ 2 ಮಾತಿಲ್ಲ. ಸೊ ನನಗಂತೂ ಸಖತ್ ಖುಷಿ ಆಯಿತು. ಯಾವುದೇ ರೀತಿ ಬೇಜಾರಿಲ್ಲದೆ, ಸಮಾಧಾನ ಇಲ್ಲದೆ, ಒಂಥರ ಖುಷಿಯಾಗಿ ಎಲ್ಲ ಕೆಲಸಗಳಿರ್ಬೋದು, ಎಲ್ಲ ಶಾಸ್ತ್ರಗಳಿರ್ಬೋದು ತುಂಬ ಚೆನ್ನಾಗಾಯಿತು. ಅದೊಂದು
ವಿಡಿಯೋಸ್ ಅಷ್ಟೇ ಎಷ್ಟು ವಿಡಿಯೋಸ್ ಮಾಡೋಕ್ಕಾಗುತ್ತೆ ಅಷ್ಟು ಟ್ರೈ ಮಾಡಿ ವಿಡಿಯೋಸ್ನ ಮಾಡಿದ್ದೀನಿ. ಸೊ ನಾನಿರ್ಬೋದು, ಮಗ ಇರ್ಬೋದು, ಹಾಗೆ ತಮ್ಮಂದಿರ್ಬೋದು, ಎಲ್ಲರೂ ಸೇರಿ ಮಾಡಿರುವಂತಹ ವಿಡಿಯೋ ಇದಾಗಿದೆ ಅಂತ ಹೇಳ್ಬೋದು. ಎಷ್ಟು ಮಟ್ಟಿಗೆ ನನ್ನ ಕೈಯಲ್ಲಿ ಮಾಡೋಕ್ಕಾಯಿತು ಅಷ್ಟನ್ನು ತೋರಿಸ್ತೀನಿ ನಿಮಗೆ. ಸೊ ಫಸ್ಟಾಗಿ ಇಲ್ಲಿ ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡೋದು ಅಂತ ಹೇಳ್ತಾರಲ್ಲ, ಅದನ್ನು ನಮ್ಮ ಅತ್ತೆ ಮಾವ ಇಬ್ಬರು ಕೂಡ ಮಾಡಿ ಕೊಡ್ತಾ ಇದ್ದಾರೆ. ಇದು ಎಲ್ಲರ ಒಂದು ಸಂಪ್ರದಾಯದಲ್ಲೂ ಕೂಡ ಇದು ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡುವಂಥದ್ದು ಇದ್ದೇ ಇರುತ್ತೆ. ಒಂದೊಂದು ಇದರಲ್ಲಿ ಒಂದೊಂದು ಥರ ಚೇಂಜ್ ಆಗುತ್ತೆ ಶಾಸ್ತ್ರಗಳು. ಸೊ ನಮ್ಮ ಗೌಡರ ಸಂಪ್ರದಾಯದಲ್ಲೇ ಬೇರೆ ಬೇರೆ ಥರ ಇರುತ್ತೆ. ಇವಾಗ ನಮ್ಮ ಅತ್ತೆ ಮನೆಯದು ಇಲ್ಲ ಅಮ್ಮನ ಮನೆಯದು ಒಂದು ಸ್ವಲ್ಪ ಸಿಮಿಲಾರಿಟಿ ಇರುತ್ತೆ. ಸೊ ಹಾಗೆ ನಮ್ಮ ಆಂಟಿ ಮನೆಯವ್ರದ್ದು ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಗೌಡರದೇ ಬೇರೆ ಬೇರೆ ಥರ ಇರುವಾಗ ಬೇರೆ ಬೇರೆ ಕಡೆ ಅಂದರೆ ಇವಾಗ ಚಿಕ್ಕಬಳ್ಳಾಪುರಲ್ಲಿ ಬೇರೆ ಇರುತ್ತೆ, ಚಿಂತಾಮಣಿಯಲ್ಲಿ ಬೇರೆ ಇರುತ್ತೆ, ಕೋಲಾರಲ್ಲಿ ಬೇರೆ ಇರುತ್ತೆ, ಬೆಂಗಳೂರಲ್ಲಿ ಬೇರೆ ಇರುತ್ತೆ. ಈ ಥರ ಒಂದೊಂದು ಇದರಲ್ಲೂ ಬೇರೆ ಬೇರೆ ಶಾಸ್ತ್ರಗಳಿರುತ್ತೆ. ಸೊ ನಮ್ಮ ಕಡೆ ಯಾವ ರೀತಿ ಶಾಸ್ತ್ರಗಳನ್ನ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವೆಲ್ಲ ಯಾವ ರೀತಿ ಇದೇ ರೀತಿ ಶಾಸ್ತ್ರ ಮಾಡ್ತೀರಾ ಅಥವಾ ಬೇರೆ ಏನು ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ನೋಡ್ಬೋದು ನೀವು, ಅತ್ತೆ ಇಲ್ಲಿ ತವ್ರ ಮನೆ ತಾಳಿನ ಕಟ್ತಾ ಇದ್ದಾರೆ. ಇದು ಎಲ್ಲರ ಕಡೆಯೂ ಇರಲ್ಲ. ಸೊ ನನಗೆ ಅಮ್ಮನ ಮನೆ ಕಡೆ ಇರಲಿಲ್ಲ, ನಮ್ಮ ಮನೇಲಿ ತವ್ರ ಮನೆ ತಾಳಿ ಇರಲಿಲ್ಲ. ಬಟ್ ಕಟ್ಟಬೇಕು ಅಂತ ಹೇಳಿ ಅವತ್ತೇ ಮುಹೂರ್ತದ ದಿವಸ ಹೋಗಿ ಆ ತಾಳಿನ ತೊಗೊಂಡು ಬಂದು ಕಟ್ಟಿದ್ರು. ಇದು ಫಸ್ಟ್ ಹುಡುಗ ತಾಳಿ ಕಟ್ಟೋಕ್ಕೂ ಮುಂಚೆ ತವ್ರ ಮನೆ ತಾಳಿ ಅಂತ ಕಟ್ತಾರೆ ನಮ್ಮ ಕಡೆ. ಎಷ್ಟು ಜನ ಕಡೆ ಇದನ್ನ ಕಟ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ನನ್ನ ಮದುವೆಲೇ ಗೊತ್ತಾಗಿದ್ದು, ಓ ಈ ಥರ ಒಂದು ಇದೆಯಾ ಅಂತ ಅನ್ನೋದು. ತಲೆಗಿಕ್ಕಪ್ಪ ನೀನಿಕ್ಬೇಕು. ಮತ್ತು ಬೆಳಗ್ಗೆ ಏನಾಯಿತು ಅಂದರೆ ನೈಟ್ ನಂದು ಲೇಟ್ ಆಯಿತು, ಬೆಳಗ್ಗೆ ನನ್ನ ತಂಗಿದ್ದು ಲೇಟ್ ಆಗಿಬಿಡ್ತು ಪಾಪ. ನೀವು ನೋಡಿರ್ಬೋದು ಆಲ್ರೆಡಿ ವಿಡಿಯೋಲಿ. ನಂದು ಮೇಕಪ್ ಆಗಿದ ತಕ್ಷಣ ನನ್ನ ಆಂಟಿ ಬಂದರು. ನನ್ನ ಮೇಕಪ್ ಮುಗಿಸಿದ ತಕ್ಷಣ ಆಂಟಿ ಮೇಕಪ್ ಮುಗಿಸಿ ಹೇರ್ ಸ್ಟೈಲಿಗೆ ಅಂತ ಹೋಗಿದ್ರು, ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರೇಪಿಂಗ್ಗೆ ಅಂತ. ನನ್ನ ತಂಗಿ ಪಾಪ ಅವಾಗಲೇ ಬಂದು, ನಾನು ಮುಗಿಸಿದ ತಕ್ಷಣ ಬಂದು, ನಾನು ಎಷ್ಟು ಬೇಗ ರೆಡಿ ಆಗಿದೆ ಅಂದರೆ ನೀವು ಆಲ್ರೆಡಿ ನೋಡಿರೋ ಚೌಟ್ರಿಯಲ್ಲಿ ಇನ್ನೂ ಯಾರು ಕೂಡ ರೆಡಿ ಆಗಿದ್ದೆಲ್ಲ ಕ್ಲೀನೇ ಆಗ್ತಿತ್ತು, ಅಷ್ಟು ಬೇಗ ನಾನು ರೆಡಿ ಆಗಿದ್ದೆ. ಬಟ್ ಅವಳಿಗೂ ಪಾಪ ಅವಳು ರೆಡಿ ಆಗೋ ಟೈಮ್ ಕರೆಕ್ಟಾಗಿ ಅಮ್ಮ ಮತ್ತು ಆಂಟಿ ನನ್ನ ತಮ್ಮ ಹೀಗೆ ಒಬ್ಬೊಬ್ಬರೇ ಬರ್ತಾ ಅದೇನಾಗುತ್ತೆ ಅವಾಗ ಅವ್ರಿಗೆ ಬಿಟ್ಟು ಕೊಡಲೇಬೇಕಾಗುತ್ತೆ. ಸೊ ಮೇಯ್ನ್ ಅವರೇ ಅಲ್ವಾ, ಅವ್ರು ಹೋಗ್ಬಿಟ್ರೆ ಆಮೇಲೆ ನಾವು ಏನಾದರೂ ಅವ್ರು ಶಾಸ್ತ್ರಗಳು ಮಾಡ್ಕೋತಾ ಇರ್ತಾರೆ ಅನ್ನೋ ರೀತಿ. ಅವಳದು ಸಖತ್ ಲೇಟ್ ಆಗ್ಬಿಡ್ತು ಪಾಪ. ಆಲ್ಮೋಸ್ಟ್ ಶಾಸ್ತ್ರಗಳು ಮುಗಿತಾನೆ ಬಂದುಬಿಟ್ಟಿತ್ತು, ಅವಾಗ ರೆಡಿಯಾಗಿ ಬಂದಳು. ನಾವು ಅದೇ ಅಂದ್ಕೊಂಡ್ವಿ, 5 ಜನಕ್ಕೆ ಇಬ್ಬರೇ ರೆಡಿ ಮಾಡಿದ್ದಲ್ಲ, ಸ್ವಲ್ಪ ಲೇಟ್ ಆಯಿತು. ಎಷ್ಟೇ ಬೇಗ ಸ್ಟಾರ್ಟ್ ಮಾಡಿದ್ರು ಕೂಡ ಆಗಲಿಲ್ಲ. ನಾವು ಅಂದ್ಕೊಂಡಿದ್ದು ಒಂದು ಇನ್ನಿಬ್ಬರನ್ನ ಇಟ್ಕೋಬೇಕಿತ್ತು ಸಪ್ರೇಟಾಗಿ ಅಂತ ಅನಿಸ್ತು ನನಗದು. माय पुत्रांतदात में अभी देर बागिर्ಬೇಕು ಇವಾಗ ಮಾಯ ಪುತ್ರಾಂತದಾತ में देर ಅನ್ನತಾನೆ ಮಾಯ ಪುತ್ರಾಂತದಾತ में पुत्रांतदात में ಇವಾಗ ಹೋಗಲ್ಲ ಧೈರ್ಯವಾಗಲ್ಲ ಅವ್ರಿಗಿಂತ ಇವ್ರಿಗೆ ಅರ್ಜೆಂಟ್ ಅಲ್ಲಿದೆ. रावणीम है ओम तच्चया रावणीम है रात्मनिग्नाय रात्मनिकपदे देवी ए शस्त्रस्त्रः शस्त्रमानजेभ्यः ओर्तञ्जगात वैष्णवजन्नास्पतिपदे जन्मजन्मांशान्ति सहस्रशीर्षापुरुषः सहस्रात्मसहस्रपासमोदिनिशिताः अत्युच्चारणं सेवेदं सर्वं यत्पोतं यच्छितं पदे
ओम कन्याम करके संपन्नाम कनका वृंदास्यामि नटकಬೇಡಿ ಧೈರ್ಯವಾಗಿದೆ कन्याम करके संपन्नाम कनका वृंदास्यामि महालक्ष्मी शारदा आय पुत्रांतोदात मैं पुत्रांतोदात मैं आय पुत्रांतोदात मैं पुत्रांतोदात मैं कन्याम करके संपन्नाम कनका वृंद भया पड़बार्दो कन्याम इल्नोड कन्याम करके संपन्नाम कनका वृंदास्यामि महालक्ष्मी शारदा भाग्यम कन्याम करके संपन्नाम आके कटे ओम कन्याम करके भद्र भद्र ओम कन्याम करके संपन्नाम करका वृंदास्यामि महालक्ष्मी शारदा वरेश्वरे ग्रंथे सौभाग्यमाय पुत्रांतरात में धैर्यವಾಗಿ ಕಟ್ಟಬೇಕು ಭದ್ರ ಮಳೆ ಭದ್ರ हम ಮೇಲ್ಗಡೆ ಅದೇ ಮೇಲ್ಗಡೆ कन्याम करके संपन्नाम करका वृंदास्यामि महालक्ष्मी शारदा वरेश्वरे ग्रंथे सौभाग्यमाय पुत्रांतरात में आय पुत्रांतरात में ಗಂಡಿಗೆ ಬಿಟ್ಟ ಮತ್ತೆ ಇಲ್ಲಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಮಾಂಗಲ್ಯ ಕಟ್ಟೋಕ್ಕೂ ಮುಂಚೆ ಮಾಂಗಲ್ಯಕ್ಕೆ ಒಂದಷ್ಟು ಜನದ ಕೈಲಿ ಅದಕ್ಕೆ ಆಶೀರ್ವಾದ ಮಾಡೋ ಥರ ನಮಸ್ಕಾರ ಮಾಡಿಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ಮಾಡಿಸೋಣ ಅಂತ ಹೊರಟಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ನನ್ನ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸಖತ್ ಇಷ್ಟ ಆಯಿತು ನನಗೆ ನನ್ನ ಹೇರ್ ಸ್ಟೈಲು. ಸೊ ನಾನು ಫೋಟೋಸಲ್ಲಿ ಎಲ್ಲೂ ತೊಗೊಂಡಿಲ್ಲ, ಅಂದರೆ ಫೋಟೋಗ್ರಾಫರ್ ತೊಗೊಂಡಿದ್ದಾರೆ, ನಾನು ಫೋನಲ್ಲಿ ತೊಗೊಂಡಿರಲಿಲ್ಲ. ಸೊ ನಾನು ಅನ್ಕೋತದೆ ಹೆಂಗೆ ಕಾಣಿಸಿದೆ ಅಂತ ಈ ವಿಡಿಯೋ ನೋಡ್ಬಿಟ್ಟು ಅಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ವ ಅಂತ. ಫುಲ್ ಎತ್ನಿಕ್ ಲುಕ್ಕಲ್ಲಿ ರೆಡಿ ಆಗಬೇಕು ಅಂತ ವೈತಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೆವಿಯಾಗಿ ರೆಡಿ ಆಗಿದೆ. ಸೊ ನೈಟು ಮತ್ತು ವೈತಲೆ ಹಾಕ್ಕೊಂಡ್ರೆ ಅಷ್ಟೊಂದು ಸೇಮ್ ರಿಪೀಟ್ ಆಗುತ್ತೆ ಅಂತ ನಾನು ಹಾಕ್ಕೊಂಡಿರಲಿಲ್ಲ. अभी आंकड़े तिरकबे ಚಿಕ್ಕದಾಗಿರ್ಬೇಕು ನೀಟಾಗಿ ನೋಡ್ಕೋ, ಅಳ್ಳಾಡ್ಬೇಡ, ಅಲ್ಲಿ ಕೂತ್ಕೋ. ಫೋಟೋ ಫುಲ್ ವೈಡಲ್ ತೆಗಿ. ಇನ್ನೂ ಆ ಕಡೆ अभी
ಇಲ್ಲಿ ಕಲರ್ ಥರ್ಮಾಕೋಲ್ಸ್ದು ಬಾಲ್ಸ್ ಏನು ಬರೋದಲ್ಲ ಅದನ್ನೆಲ್ಲ ಪ್ಯಾಕೆಟ್ಸಲ್ಲಿತ್ತು, ಅದನ್ನೆಲ್ಲ ಓಪನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ನೆಕ್ಸ್ಟ್ ಶಾಸ್ತ್ರ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಸ್ವಾಮಿಗಳು. ಸೊ ಅದನ್ನು ಇಲ್ಲಿ ಮಾಡ್ಕೋತಾ ಇದ್ವಿ ಎಲ್ಲರೂ ಸೇರಿ. ಚೆನ್ನಾಗಾಯಿತು ಮದುವೆ. ನನಗೊಂಥರ ಖುಷಿ ಆಯಿತು. ನನ್ನ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತೆ ಅವರಿಬ್ಬರ ಮೇಲೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸುಖ ಬರಲಿ, ಎಷ್ಟೇ ನೋವು ಬರಲಿ, ಏನೇ ಬಂದರೂ ಕೂಡ ಇಬ್ಬರು ಜೊತೆಯಾಗಿ ನಿಂತರೆ ಎಲ್ಲದನ್ನು ಕೂಡ ಫೇಸ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲ ಕಷ್ಟ ಸುಖ ನೋವು ನಲಿವಿನಲ್ಲೂ ಇಬ್ಬರು ಕೂಡ ಒಟ್ಟಿಗೆ ಇದ್ದು ಅದನ್ನು ಹ್ಯಾಂಡಲ್ ಮಾಡಿ ಜೀವನ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಹೇಳ್ತಾರೆ ಮದುವೆ ಅಂದರೆ ತುಂಬ ಕಷ್ಟ ಹೇಗೆ ಅಂತ. ನೋ, ಎಲ್ಲದಕ್ಕಿಂತ ಒಂದು ಸ್ವೀಟೆಸ್ಟ್ ಲೈಫ್ ಸಿಗೋದೇ ಮದುವೆ ಆದಮೇಲೆ. ಸಂಬಂಧಗಳಿರ್ಬೋದು, ನಮಗೆ ನಮ್ಮ ವ್ಯಕ್ತಿತ್ವಗಳಿರ್ಬೋದು, ಅಥವಾ ನಮ್ಮನ್ನು ಕೇರ್ ಮಾಡೋರಿರ್ಬೋದು, ಅಥವಾ ನಾವು ಇನ್ನೊಬ್ಬರನ್ನ ಕೇರ್ ಮಾಡುವಂಥದ್ದು ಇರ್ಬೋದು, ಪ್ರತಿಯೊಂದು ಕೂಡ ಜವಾಬ್ದಾರಿಗಳು ನಮ್ಮ ಮೇಲೆ ಇರುತ್ತೆ. ಸೊ ಜವಾಬ್ದಾರಿನ ಯಾವತ್ತೂ ಕೂಡ ಎಂಜಾಯ್ ಮಾಡಬೇಕು ನನ್ನ ಪ್ರಕಾರ. ಸೊ ಆವಾಗ ಅದಕ್ಕಿರೋ ಅಂತಹ ಒಂದು ಮಹತ್ವ ಬೇರೆ ಯಾರಿಗೂ ಸಿಗೋದಿಲ್ಲ ಅಂತ ನಾನು ಹೇಳ್ತೀನಿ. ನೀವು ಹೇಗಂತೀರಾ ಕಮೆಂಟ್ ಮಾಡಿ ತಿಳಿಸಿ. ಬೇಡ ಈ ಕಡೆ ನೋಡೋದು ಬೇಡ, ಸ್ವಲ್ಪ ನಗ್ತಾ ಇರಿ. ಒಟ್ಟಿಗೆ ಮಾಡಿ ಇದ್ರೆ ಅಭಿಗೂ ಕೊಟ್ಬಿಡಿ ಬೇಜಾರಾಗಿ. ಅಭಿ ಸ್ವಲ್ಪ ಮುಂದೆ ಹೋಗ್ತೇನೆ ನೋಡಬ್ಬಿ, ಸ್ವಲ್ಪ ಮುಂದೆ ಹೋಗಬ್ಬಿ. ಇಲ್ಲಿ ಎಲ್ಲ ಶಾಸ್ತ್ರಗಳಾಗೋ ಅಷ್ಟರಲ್ಲಿ ಸಪ್ತಪದಿಗೂ ಕೂಡ ಹೇಳಿದ್ದೆ, ಇದು ಎಕ್ಸ್ಟ್ರಾ ಡೆಕೋರೇಷನ್ ಅವರು ಮಾಡಲ್ಲ ಅಂತ ಹೇಳಿದ್ರು, ಇದು ಎಕ್ಸ್ಟ್ರಾ ಮಾಡಿಸ್ಬೇಕು ಅಂತ. ಸೊ ಇವರು ಇದೇ ಥರ ಶಾಸ್ತ್ರಗಳನ್ನೆಲ್ಲ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದ್ದೆ, ಅವ್ರು ಬಂದಿದ್ದೆಲ್ಲ ಕೂಡ ಮಾಡಿ ಕೊಟ್ಟು ಹೋದರು. ಇದಕ್ಕೆ 3,500 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು, ಬಟ್ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ನಾವಲ್ಲಿ ಏನು ಹೇಳ್ತೀವಿ ಟೈಮಿಂಗ್ಸ್ ಕೇಳಿದ್ರು, ಎಷ್ಟೊತ್ತಿಗೆ ಮುಹೂರ್ತ ಏನು ಅಂತ ಹೇಳಿದ್ದೆ. ಸೊ ನಾವು ಅಶ್ವಿನಿ ನಕ್ಷತ್ರ ಅದೆಲ್ಲ ತೋರಿಸ್ಕೊಂಡು ಬರೋಷ್ಟರಲ್ಲಿ ಇವ್ರು ಇದನ್ನೆಲ್ಲ ರೆಡಿ ಮಾಡಿದರು ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿದರು. ಇಷ್ಟು ಸಿಂಪಲ್ಗೆ 3,000 ಅಂತ ಅನಿಸುತ್ತೆ, ಬಟ್ ಅವ್ರ ಕೆಲಸ ಇರತ್ತಲ್ಲ, ಅವರು ಅಲ್ಲಿಂದ ಬಂದು ಮಾಡಿ ಇದೆಲ್ಲ ಕೂಡ ಅಂತ ಅನಿಸ್ತು. ಬಟ್ ನನಗೆ ಅಲ್ಲಿದ್ದವರೆಲ್ಲ ಹೇಳ್ತಾರೆ ಇಷ್ಟಕ್ಕೆ 3,000 ಇಸ್ಕೊಂಡ್ರ ಅಂತ. ಅಲ್ಲೇ ಇದ್ದು ಇಲ್ಲೇನೇನು ಯೂಸ್ ಮಾಡಿರ್ತಾರೆ ಅದನ್ನೆಲ್ಲ ವಾಪಸ್ ತೊಗೊಂಡು ಹೋಗ್ತಾರೆ, ಅದು ಕೂಡ ಇಲ್ಲಿ ಬಿಡೋದಿಲ್ಲ. ಜಸ್ಟ್ ಒಂದು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ಅಷ್ಟೇ, ಬಟ್ ಚೆನ್ನಾಗಿ ಮಾಡಿದರು, ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಸಪ್ತಪದಿಗೆ ಡೆಕೋರೇಷನ್ ಮಾಡಿಸಿದ್ವಿ. ಎಲ್ಲ ಸಿಕ್ಕಿಸ್ಕೊಂಡಿರ್ತೀರಾ ಇಲ್ಲ ಯಾರು ತೆಗೆದುಕೊಟ್ಟಿರ್ತೀರಾ ಹೇಳಿ ಅಲ್ಲಿ ಯಾವ ಇಲ್ಲಿ ಸ್ಮೈಲ್ ಕೊಡು. ನಾನು ಮುಖ ನೋಡ್ತಿದ್ದಂಗೆ ನೀನು ಬರ್ಬೇಕ ನನ್ನ ಹತ್ರ. ನೀನು ಬಿಹು ಇಲ್ಬಾ ಬಿಹಾನ್ವಿ ಬಿಹು ಬಿಹು ಗುಂಡು
ಅವಣ್ಣ 60 ಸೆಕೆಂಡ್ ರೆಕಾರ್ಡ್ ಮಾಡೋದು ಗಾಢ ಹೋಗೋರಂತೆ ಕೂತ್ಕೊಂತೈತೆ ಗಾಳಿ ಆಡಿದ್ರೆ ಮತ್ತೆ ಅವರು ದೇವ್ರ ಸೂರ್ಯ ಕಾಕ ಕೇಳಿದ್ದು ಫೋಟೋಗ್ರಾಫರ್ ಸೂರ್ಯ ಅನ್ನಂತಲ್ಲ ನಿಂತಿರೋರು ಸೂರ್ಯ ಮೆಟ್ಲ ನಕ್ಷತ್ರ ಅಂತ ಅವ್ರಿಗೆ ನಕ್ಷತ್ರ ನಮ್ ಕ್ಯಾಮ್ರಾ ಕಾಣ್ತದ ಮೇಲ್ಗಡೆ ನೆಕ್ಸ್ಟ್ ಮದುವೆ ಗಂಡಿವ್ರ ಯಾರಣ್ಣ ನಿಲ್ಕೊಳ ನನ್ನ ಮಗ ನನ್ನ ಮಗ ಅದೇನು ಒತ್ತಬೇಡ ಮೈಸೂರು ಮೊಮ್ಮಗಳು ಕಾಣಲ್ಲ ನಾ ಹೇಳ್ದಾಗ ಒಂದ್ಸರಿ ಮಾಡಿ ಅರವಿ ಮುಂದೆ ಹೋಗ್ಬಿಟ್ಟಿಂದ ಬಿಡು ಅಭಿ ಬಿಡು ಮುಂದೆ ಹೋಗ್ಬಿಟ್ಟಿಂದ ರೆಡಿನಾ ಮೇಲ್ ನೋಡಿ ಇಬ್ರು ಮೇಲ್ ನೋಡಿ ಹಾ ತೋರ್ಸಪ್ಪಿ ಹೆಂಗೆ ಇವಾಗ ಬರ್ರಿ ಹಿಂದೆ ಬಂದು ಹಾ ನೀವೆಲ್ಲ ನೋಡ್ರಿ ಕಾಣಿಸ್ತಾ ಏನಾದ್ರು ಹುಡುಕ್ರಿ ಕಾಣಿಸ್ತಾ ಬನ್ರಿ ಸಾಕ್ ಬನ್ರಿ ಇವಾಗಲ್ಲೇ ರಾತ್ರಿ ಬನ್ನಿ ಬೇಗ ಬನ್ನಿ ಎಲ್ಲರೂ ಬನ್ನಿ ತೋರಿಸ್ತೀನಿ ಬರಮ್ಮ ನಾನೇ ತೋರಿಸ್ತೀನಿ ಬರ ನಿಮ್ಗೆ ಅರ್ಜುನ್ ಅಲ್ಲ ಅಯ್ಯೋ ಅರ್ಜುನ್ ಇಲ್ಲ ಅನ್ಕಲ್ಲ ನೋಡಿದೆ ಅರ್ಜುನ್ ನಡೀರಿ ಸ್ವಲ್ಪ ಹಿಂದೆ ಶ್ರುತಿ ಸ್ವಲ್ಪ ಹಿಂಗೆ ಹೇಳ್ತಾ ಇರ್ತೀರಾ ಮುಂದೆ ಲಿಸ್ಟ್ ಅಲ್ಲಿರೋದಾ 3 ಜನ ಹಿಂತಿರುಗ್ಬಿಟ್ಟು ಸ್ವಲ್ಪ ಹಿಂದೆ ನೆಕ್ಸ್ಟ್ ಲಿಸ್ಟ್ ಆಗಿರೋದಲ್ಲ ಮುಂದೆ ಬಾ ಸ್ವಲ್ಪ ಹಂಗೆ ನೋಡಿ ಅಂಕಲ್ ಇಲ್ಲಿ ಅಶ್ವಿನಿ ನಕ್ಷತ್ರ ತೋರಿಸಿದೆಲ್ಲ ಆದಮೇಲೆ ಇಲ್ಲಿ ಒಂದು ಬಿಂದಿಗೆಗೆ ಉಂಗುರನ ಹಾಕಿ ಹುಡುಕುವಂಥದ್ದು. ಇದು ಹುಡುಗಿ ಫಸ್ಟ್ ಹುಡುಕಲ್ಲ, ಹುಡುಗ ಫಸ್ಟ್ ಹುಡುಕ್ತಾನೆ ಅಂತ. ಅಲ್ಲಿ ಬಿಂದಿಗೆ ಸಿಕ್ಕಿಲ್ವಂತೆ, ಅರ್ಜೆಂಟ್ಗೆ ನೋಡ್ಬೋದು ಯಾವುದೇ ರೀತಿ ಚಂಪ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಾನು ಬರೋಷ್ಟರಲ್ಲಿ ಕೊಟ್ಟಿದ್ರು, ನಾನು ಯಾರು ಇದನ್ನು ಕೊಟ್ಟಿದ್ದೀರಾ ಅಂತಂದರೆ ಅಲ್ಲಿ ಯಾವುದೂ ಸಿಗಲಿಲ್ಲ ಅರ್ಜೆಂಟ್ಗೆ ಅಂತ ಹೇಳ್ತಿದ್ರು. ಅಭಿ ಹುಡುಕೋ ಇಲ್ಲ ಕೈಯೇ ಇಡಲ್ಲ ನೀನು. ಹಾಕೋ ಬೈಗೆ ಕೈ ಬಿಡು ಒಳಕಂಗೆ ಕಡಗ ಎಗಿ ಮೇಲಕ್ಕೆ ಎಲ್ಲಿಯೋ ಆತದೆ ಅತ್ತೆ ಇಡೋ ಕೈಯೇ
ಹಿಂದಿಗೆ ಬೇಜಾರಾಗೋಯ್ತು. ಕಾಲ್ ಬೆಳ್ಳಿತ್ತು ಹೆಬ್ಬೆಟ್ಟು. ಆ ಕಾಲ್ ಪಕ್ಕ ಇಡು, ಇಂದು ಪಕ್ಕ ಇಡು. ಹೀಗೆ ಸಪ್ತಪದಿ ತುಳಿಸುತ್ತಾ ಈ ವ್ಲಾಗನ್ನು ಕೂಡ ಕಂಪ್ಲೀಟ್ ಅಂದರೆ ಹೆಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮದುವೆ ತುಂಬ ಚೆನ್ನಾಗಾಯಿತು. ಯಾವುದೇ ರೀತಿ ಬೇಜಾರಿಲ್ಲದೆ, ಯಾರಿಗೂ ಯಾವುದೇ ರೀತಿ ತೊಂದರೆಗಳಾಗದೆ ತುಂಬ ಚೆನ್ನಾಗಿ ನಾವು ಹೇಗೆ ಅಂದ್ಕೊಂಡ್ವಿ ಹಾಗೆ ಮದುವೆ ಆಯಿತು. ಅದೊಂದು ತುಂಬ ಖುಷಿ ಇದೆ ನನಗೆ. ಸೊ ನಿಮಗೆಲ್ಲ ಇಷ್ಟ ಆಯಿತಾ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಮದುವೆ ವಿಡಿಯೋನ ತುಂಬ ಲೇಟ್ ಮಾಡಿದ್ದಕ್ಕೆ ಸಾರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.